ಸಮಸ್ತ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ಡಾಕ್ಟರ್ ಜ್ಯೋತಿಕಾ ಇವತ್ತು ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಸಂತಸದ ವಿಷಯ ಏನಂದ್ರೆ, ಈಗ ಮಾರ್ಚ್ 28ಕ್ಕೆ IPL ಮ್ಯಾಚ್ ಶುರು ಆಗ್ತಾ ಇದೆ. ಎಲ್ರಿಗೂ ಖುಷಿ, ಒಂದ್ ರೀತಿಯಲ್ಲಿ ಕಾತುರ ಎಲ್ಲಾನು ಇರುತ್ತೆ. ಒಂದು ವಿಚಾರ ನಾನು ನಿಮಗೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆಟವನ್ನ ನೋಡೋದು, IPL ಮ್ಯಾಚ್ ನ ವೀಕ್ಷಣೆ ಮಾಡೋದು ಒಂದು ಪಾಸಿಟಿವ್ ಎನರ್ಜಿ. ನಮಗೆ ನಮ್ಮಲ್ಲಿ ಒಂದು ಉತ್ಸಾಹ ತರುತ್ತೆ. ಹಾಗೆ ಮ್ಯಾಚ್ ನೋಡೋದ್ರಿಂದ ನಮ್ಗೊಂದು ಪಾಸಿಟಿವ್ ಎನರ್ಜಿನೂ ಬರುತ್ತೆ. ಇದನ್ನ ಇಷ್ಟಕ್ ಮಾತ್ರ ಇಟ್ಕೊಳ್ಳಿ. ಈಗ ಯಾರ್ಯಾರು ತುಂಬಾ ಜನ ಬೆಟ್ಟಿಂಗ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಮಾಡಬೇಡಿ ಅನ್ನೋ ಒಂದು ಸೂಚನೆ ನಾನು ಕೊಡ್ತೀನಿ. ಏನಕ್ಕೆ ಅಂದ್ರೆ, ನೋಡ್ತಾನೆ ಇದ್ದೀರಾ ಎಷ್ಟೊಂದು ಕುಟುಂಬಗಳು ಕಳೆದ ವರ್ಷ ಎಷ್ಟು ಕುಟುಂಬಗಳು ಅದರಿಂದ ಬೀದಿ ಪಾಲಾದ್ರು. ಈ ಬೆಟ್ಟಿಂಗ್ ಅನ್ನೋದು ಇದು ಒಂದು ದರಿದ್ರ ಲಕ್ಷ್ಮಿಯ ಆಕರ್ಷಣೆ. ಇದನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಉಳಗಾಲ ಇರೋಲ್ಲ, ಮತ್ತೆ ನೆಗೆಟಿವ್ ಎನರ್ಜಿನ ನೀವೇ ಕೂಡ ಅಟ್ರಾಕ್ಟ್ ಮಾಡ್ಕೋತೀರಾ. ಸೊ ಹಾಗಾಗಿ ಈ IPL ಬೆಟ್ಟಿಂಗ್ ನ ಖಂಡಿತವಾಗ್ಲೂ ಯಾರು ಬೆಟ್ಟಿಂಗ್ ಆಡಬೇಡಿ ಅನ್ನೋ ಒಂದು ಕಿವಿ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಆದ್ರೂ ಕೆಲವರಿಗೊಂದು ಕಾತುರ ಇರುತ್ತೆ, ಇಲ್ಲ ನಾವು ಆಡ್ತೀವಿ ಅನ್ನೋರು ಕೆಲವೊಂದು ಸೂಚನೆಗಳನ್ನ ನಾನು ಕೊಡ್ತೀನಿ. ಹಾಗಂತ ಆಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಆಡ್ಲೇಬೇಕು ಅನ್ನೋರು ನಿಮ್ಮ ಹಣ ಕಳ್ಕೋಬಾರ್ದು. ನಿಮಗೆ ಹಣ ದುಪ್ಪಟ್ಟಾಗ್ಬೇಕು, ಹಣ ಕಳ್ಕೋಬಾರ್ದು. ಈ ರೀತಿಯಲ್ಲಿ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಯಾಕೆಂದ್ರೆ ಆಡುವಾಗ ಒಂದು ವೇಗದಲ್ಲಿ ಏನಾಗತ್ತೆ, ಅಲ್ಲಿ ಒಂದು ದರಿದ್ರ ಲಕ್ಷ್ಮಿ ಆಕರ್ಷಣೆಯಿಂದ ನೀವು ಕಳ್ಕೊತಾನೆ ಹೋಗ್ತೀರಾ, ಪಡ್ಕೊಳ್ಳಲ್ಲ. ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ, ಮನಸ್ಸನ್ನ ಏಕೀಕೃತ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ ಒಂದು ಯಂತ್ರವನ್ನ ಸೂಚಿಸ್ತೀನಿ. ಈ ಯಂತ್ರ ಒಂದು ಧನಲಕ್ಷ್ಮಿ ಯಂತ್ರ ಏನಿದೆ, ಈ ಯಂತ್ರದಿಂದ ನಿಮಗೆ ಎಲ್ಲವೂ ಕೂಡ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಕಡಿವಾಣ ಬೀಳತ್ತೆ. ಹಾಗೆ ಬೆಟ್ಟಿಂಗ್ ಅಲ್ಲಿ ಗೆಲ್ಲೋ ಚಾನ್ಸಸ್ ಕೂಡ ಇರುತ್ತೆ. ಈಗ ನಾವ್ ಎಷ್ಟೇ ಕಿವಿ ಮಾತು ಹೇಳಿದ್ರು ಕೆಲವ್ರು ಬಿಡಲ್ಲ, ಅದೊಂದು ಚಟದ್ ತರ ಇರುತ್ತೆ. ಹಾಗಂತ ನೀವು ಆಡ್ಲೇಬೇಕು ಅನ್ನೋದಾದ್ರೆ ನಿಮಗೆ ಒಂದು ಕಿವಿ ಮಾತು ಮತ್ತೆ ಒಂದು ಒಳ್ಳೆ ಸಲಹೆಯನ್ನ ನಾನು ಕೊಡ್ತೀನಿ. ನಿಮ್ಮ ಮನಸ್ಸಿನಲ್ಲಿ ದರಿದ್ರ ಲಕ್ಷ್ಮಿಯನ್ನ ಕಂಟ್ರೋಲ್ ಮಾಡೋದಕ್ಕೆ, ದುಡ್ಡು ಕಳ್ಕೊಳ್ದಲೆ ಇರೋದಕ್ಕೆ ಈ ಧನಲಕ್ಷ್ಮಿ ಯಂತ್ರವನ್ನ ತಗೊಳ್ಳಿ. ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಈ ಧನಲಕ್ಷ್ಮಿ ಯಂತ್ರದಿಂದ ನಿಮಗೆ ಸಂಪೂರ್ಣವಾಗಿ ಒಂದು ಅದೃಷ್ಟ ಲಕ್ಷ್ಮಿ ಸಾಕ್ಷಾತ್ಕಾರ ಆಗ್ತಾಳೆ. ಹಾಗೆ ನಿಮ್ ಮನ್ಸಲ್ಲಿ ಅಕಸ್ಮಾತ್ ಏನೋ ಒಂದು ಸಣ್ಣ ಅಮೌಂಟ್ ನೀವು ಕಳ್ಕೊಂಡ್ರು ಕೂಡ ಮುಂದೆ ಆಡೋದಕ್ಕೆ ನಿಮಗೆ ಮನ್ಸು ಬರಲ್ಲ, ಮನ್ಸಿಗೆ ಒಂದು ಕಡಿವಾಣ ಹಾಕತ್ತೆ. ಹಾಗೇನೆ ಲಕ್ ಚೆನ್ನಾಗಿದ್ರೆ ಗೆಲ್ಲಬಹುದು. ಸೊ ಈ ಒಂದು ಯಂತ್ರ ನಿಮಗೆ 360 ಡಿಗ್ರಿ ಆಂಗಲ್ ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಸಂಪೂರ್ಣವಾಗಿ ನಿಮಗೆ ಧನಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಆಯುರ, ಆರೋಗ್ಯ, ಐಶ್ವರ್ಯ, ಧನ ಕನಕ, ವಸ್ತು, ವಾಹನಾದಿಗಳು ಮನೆಗೆ ಬರುತ್ತೆ. ಹಾಗೇನೆ ಅದೃಷ್ಟವನ್ನು ಕೂಡ ತಂದ್ಕೊಡತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.